ನಮಸ್ಕಾರ. ನವಶಕ್ತಿ ಪೀಠಂ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಾನು ನಿರೂಪಕಿ ಶ್ರುತಿ. ವೀಕ್ಷಕರೇ, ನೀವು ನಮ್ಮ ವಾಹಿನಿಯನ್ನ ಮೊದಲನೇದಾಗಿ ನೋಡ್ತಾ ಇದ್ರೆ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ಹಲವಾರು ಧಾರ್ಮಿಕ ಆಧ್ಯಾತ್ಮಿಕ ವಿಡಿಯೋಗಳನ್ನ ನಾವು ನಿಮಗೆ ಈ ವಾಹಿನಿಯ ಮೂಲಕ ತಲುಪಿಸ್ತಾ ಇದ್ದೇವೆ. ಹಾಗೂ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಂದಿನಂತೆ ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ನಮ್ಮ ದೈನಂದಿನ ಒಂದು ಕೆಲಸ ಕಾರ್ಯಗಳ ಜೊತೆಯಲ್ಲಿ ಕಷ್ಟಗಳು, ನೋವು, ನಲಿವು ಏನೇ ಇದ್ರೂ ಕೂಡ ಧಾರ್ಮಿಕ ಆಧ್ಯಾತ್ಮಿಕ ವಿಚಾರಗಳನ್ನು ತಿಳಿಸೋದ್ರ ಮೂಲಕ ನಮ್ಮೆಲ್ಲರ ಸಮಸ್ಯೆಗಳಿಗೆ ಸರಳವಾಗಿ ಪರಿಹಾರವನ್ನು ತಿಳಿಸ್ತಾ ಇರುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರು ಇಂದಿನ ಸಂಚಿಕೆಯಲ್ಲಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಗುರುಜಿ, ಬಹಳಷ್ಟು ಜನರಿಗೆ ಇಂದಿನ ಕಾಲದಲ್ಲಿ ನನಗೆ ರಾಜಯೋಗ ಸಿಗಲಿ ಅನ್ನುವಂಥ ಆಸೆ ಇದ್ದೇ ಇರುತ್ತೆ, ನನಗೂ ಕೂಡ ಇರುತ್ತೆ. ಸೊ ನನ್ನ ಹಾಗೆ ನಮ್ಮ ವೀಕ್ಷಕರಿಗೂ ಕೂಡ ರಾಜಯೋಗ, ಗಜಕೇಸರಿ ಯೋಗ ಎಲ್ಲವೂ ಬರಲಿ, ಯೋಗಗಳಿರಲಿ ನಮ್ಮ ಬಾಳಿನಲ್ಲಿ ಅನ್ನುವಂಥ ಆಸೆ ಇದ್ದೇ ಇರುತ್ತೆ. ಮೊದಲನೇದಾಗಿ ನೀವು ನಮಗೆ ತಿಳಿಸ್ಬೇಕಾಗಿರುವಂಥ ವಿಷಯ, ಯೋಗಗಳು ಅಂದರೆ ಏನು ಗುರುಜಿ? ಸಾಮಾನ್ಯವಾಗಿ ನೀವು ಕೂಡ ಮಾತಾಡ್ತಾ ಹೇಳ್ತಾ ಇರ್ತೀರಿ ಸಿದ್ಧಿ ಯೋಗ, ಅಂಶ ಯೋಗ ಹಾಗೂ ಗಜಕೇಸರಿ ಯೋಗ ಅಂತ. ಸೊ ಇವತ್ತಿನ ಸಂಚಿಕೆಯಲ್ಲಿ ಯೋಗಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀರಾ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಪ್ರಾರಂಭದಲ್ಲೇ ಒಂದು ಮಾತು ಹೇಳಿದಿರಿ, ರಾಜಯೋಗ. ಪಾಪ ಬೈ ಬರ್ತ್ ಪಡೆದುಕೊಂಡು ಬರುವಂಥವು ಕೆಲವ್ರಿಗಿಲ್ಲ ಅಂದರೆ ಅದನ್ನೇ ನಾನು ನೀವು ಖರೀದಿ ಮಾಡಿ ಅಂತ ಹೇಳಿದ್ದೀನಿ ಈ ಹಿಂದಿನ ಎಪಿಸೋಡಲ್ಲಿ. ಹೇಗೆ ಖರೀದಿ ಮಾಡಬೇಕು ಅಂದರೆ, ನಮ್ಮ ಜಾತಕದಲ್ಲಿ ಲಗ್ನ ಅಂದರೆ ಬಾಡಿ, ಆ ಬಾಡಿನೇ ಆ ಭಾಗ್ಯದಲ್ಲಿ ಇರ್ತಕ್ಕಂಥ ಗ್ರಹ ಲಗ್ನದಲ್ಲಿದ್ದರೆ ಅಥವಾ ಲಗ್ನಕ್ಕೆ ಸಂಬಂಧಪಡುವ ಗ್ರಹ ಅಲ್ಲಿಯೇ ಇದ್ದರೆ ಇದನ್ನು ರಾಜಯೋಗ ಅಂತಾರೆ. ನಮಗಿಲ್ಲ ಗುರುಗಳೇ, ಏನು ಮಾಡೋದು ಅಂತಂದರೆ ಖರೀದಿ ಮಾಡೋದು ಹೇಗೆ ಗೊತ್ತುಂಟಾ? ಕಾಶಿ ಇದೆಯಲ್ಲ ಅದು ಲಗ್ನ, ಭಾಗ್ಯಸ್ಥಾನ ಇದೆಯಲ್ಲ ಅದು ಒಂದು ರಾಮೇಶ್ವರಂ. ಈ ಎರಡೂ ಕ್ಷೇತ್ರಗಳು ನೋಡಿ ಬಂದ್ರೇನೆ, ಇನ್ನು ಅದಕ್ಕೆ ಏನೇನೋ ಹೇಳ್ತಾನೆ, ನೀರನ್ನು ತೆಗೆದುಕೊಂಡೋಗ ಹಲ್ಲಾಕೋದು, ಹಲ್ಲನ್ನು ತಗೊಂಬಂದು ಮರಳನ್ನು ಸೈಕತಲಿಂಗ ಮಾಡೋದು, ಆ ಒಂದು ಗಂಗೆಯಲ್ಲಿ ಕಲಿಸುವಂಥ ಎಲ್ಲ ಹೇಳ್ತಾನೆ. ನೋಡಿ ಬಂದ್ರೆ ನಿಮಗೆ ಯೋಗ ಆ್ಯಡ್ ಆಯಿತು. ಅಷ್ಟು ಅದ್ಭುತ ಇದೆ. ಇನ್ನು ನೀವು ಕೇಳಿದ ಈ ಹಿಂದೆ ನಾನು ತಿಳಿಸಿದ್ದೇನೆ, ಇಲ್ಲದವರು ಕೂಡ ಹೇಗೆ ಪಡ್ಕೊಳ್ಬೋದು ಅಂತ. ಈಗ ನೀವು ಕೇಳ್ತಾ ಇರೋದು ಯೋಗಗಳು ಯಾವ ಅವು ಏನು ಕೆಲಸ ಮಾಡ್ತವೆ. ಬಹಳ ಮುಖ್ಯವಾಗಿ ಇರ್ತಕ್ಕಂಥ ಕೆಲವು ಯೋಗಗಳನ್ನು, 27 ಯೋಗಗಳಲ್ಲಿ ಒಂದು ನಿಮಗೆ ಅರ್ಥ ಆಗಿಬಿಡುತ್ತೆ ಒಂದಷ್ಟು ನಾನು ಹೇಳೋದು ಕೂಡಲೇ. ಒಂದು 5 ಯೋಗಗಳು, ಪಂಚಮಹಾಪುರುಷ ಯೋಗಗಳು ಅಂತ ಏನಾದರೂ ಕರೆದರೆ, ಮೊದಲನೆಯದು ಭದ್ರಯೋಗ ಅಂತ ಮಾತಾಡೋಣ. ಭದ್ರಯೋಗ ಅಂದರೇನೆ ಈ ಬುಧನಿಗೆ ಸಂಬಂಧಪಡೋದು. ಯಾರೇ ಆಗಿರಲಿ, ನೀವೊಂದು ವ್ಯವಹಾರವನ್ನು ಮಾಡಬೇಕಾದ್ರೂ, ವ್ಯಾಪಾರವನ್ನು ಮಾಡಬೇಕಾದ್ರೂ ಕೂಡ ಆ ವ್ಯಾಪಾರಕ್ಕೆ ಸಂಬಂಧಪಟ್ಟಷ್ಟು ನಾಲೆಡ್ಜ್ ನಮಗೆ ಬೇಕು, ಜ್ಞಾನ ನಮಗೆ ಬೇಕು. ಇಲ್ಲಾಂದರೆ ಆ ವ್ಯವಹಾರವನ್ನಾಗಲಿ ಆ ವ್ಯಾಪಾರವನ್ನು ಮಾಡಲಿಕ್ಕೆ ನಿಮಗೆ ಸಾಧ್ಯವಿಲ್ಲ. ಅದಕ್ಕೆ ಈ ಭದ್ರಯೋಗ ಯಾರಿಗೆ ಇರುತ್ತೋ ಅವರು ಅದ್ಭುತವಾಗಿ, ಅದರ ಜೊತೆಗೆ ಏನು ಗೊತ್ತಾ, ಈ ಭದ್ರಯೋಗ ಇದ್ದಂಥವರು ಕವಿಗಳು, ಸಾಹಿತಿಗಳು, ಬರವಣಿಗೆಯಲ್ಲಿ ಬಹಳ ಪ್ರಯತ್ನಶೀಲರಾಗಿ ಮುಂದುವರೆದಿರುತ್ತಾರೆ, ಅಭ್ಯುದಯದ ಫಲವನ್ನು ಸ್ವೀಕಾರ ಮಾಡ್ತಿರ್ತಾರೆ ಅವರು. ಹಾಗೆ ಈ ಭದ್ರಯೋಗ ಅನ್ನೋದು ಹೇಗಿರುತ್ತೆ ಅಂತಂದರೆ, ಮಿಥುನ ರಾಶಿಯಲ್ಲಿ ಹಾಗೂ ಮಿಥುನ ರಾಶಿಯಲ್ಲಿ ಅಂದರೆ ಸ್ವಕ್ಷೇತ್ರಗಳಾಗಿರತಕ್ಕಂತಹ ಬುಧನ ಮನೆ ಮಿಥುನ ಅಥವಾ ಕನ್ಯಾ ರಾಶಿಯಲ್ಲಿದ್ದರೇ ಭದ್ರಯೋಗ ಅಂತ ಕರೀತಾರೆ. ಆ ಭದ್ರಯೋಗದಲ್ಲಿ 75% ಅಷ್ಟೇ ನೀವು ಮಿಥುನಲ್ಲಿದ್ದರೆ ಪಡ್ಕೊಳ್ತೀರಿ. ಅದೇ ಕನ್ಯಾ ರಾಶಿಯಲ್ಲಿ ವಿತ್ ಉಚ್ಚಸ್ಥಾನ ಬುಧ, ಉಚ್ಚಸ್ಥಾನದಲ್ಲಿ ಬುಧನಿದ್ದರೆ ಇವರು ಭದ್ರಯೋಗದಲ್ಲಿರುತ್ತಾರೆ. ನೀವು ಬೇಕಾದರೆ ಗಮನಿಸಿ. ಅದರಲ್ಲೂ ನಿಮ್ಮ ಲಗ್ನವೇನಾದರೂ ಮಕರ ಲಗ್ನ ಆಗಿದ್ದರೆ ಅದು 9ನೇ ಮನೆ ಆಗಿರುತ್ತೆ. ಅದೇ ನಿಮ್ಮ ಲಗ್ನವೇನಾದರೂ ಧನುಸು ಲಗ್ನವಾಗಿದ್ದರೆ ಅದು 10ನೇ ಮನೆ ಆಗಿರುತ್ತೆ. ಅಂದರೆ ಇದನ್ನು ನಾನು ಯಾಕೆ ಹೇಳ್ತಿದ್ದೆ ಅಂತಂದರೆ, ಈ 1, 4, 7, 10 ಕೇಂದ್ರಗಳು, ಈ 1, 4, 5, 10 ಕೇಂದ್ರಗಳು ನೋಡಿ. 10ನೇ ಮನೆ ಲಗ್ನಕ್ಕೆ ಕೇಂದ್ರದಲ್ಲಿ ಉಚ್ಚಸ್ಥಾನದಲ್ಲಿ ಬುಧನಿದ್ದ ಅಂತಂದರೆ 100ರಷ್ಟು ಪ್ರತಿಫಲನ ಪಡ್ಕೊಳ್ತೀರಿ. 100ರಷ್ಟು ಆ ಭದ್ರಯೋಗ ಎಷ್ಟು % ನಮಗೆ ಅಪ್ಲೈ ಆಗುತ್ತೆ ಅಂತಂದರೆ ಅಷ್ಟು ಅದ್ಭುತವಾಗಿರತಕ್ಕಂಥದ್ದು. ಇಲ್ಲ ಅಂದರೂ ಕೂಡ ಬಹುಶಃ ನಮ್ದು ಯಾವುದೋ ಲಗ್ನ ಇದೆ, ಭದ್ರಯೋಗ ಇದೆ ಅಂತಂದರೆ ಮಿಥುನ ರಾಶಿಯಲ್ಲಿ ಅಥವಾ ಕನ್ಯಾ ರಾಶಿಯಲ್ಲಿ ಇದ್ದಾಗ ಇದನ್ನು ಭದ್ರಯೋಗ ಅಂತಾರೆ. ಅವರು ದೊಡ್ಡ ಮಟ್ಟದ ಕೀರ್ತಿಯನ್ನು ಪಡೆದುಕೊಳ್ಳಲಿಕ್ಕೆ ಪ್ರಯತ್ನಶೀಲರಾಗಿರತಕ್ಕಂಥದ್ದು ಏನಿರುತ್ತೋ ಅದನ್ನು ಪಡೆದುಕೊಳ್ತಾರೆ. ಇನ್ನು ಎರಡನೆಯದು ಮಾಲವ್ಯ ಯೋಗ. ಮಾಲವ್ಯ ಯೋಗ ಅಂತ ಯಾರಿಂದ ಏರ್ಪಡುತ್ತೆ ಅಂತಂದರೆ ಶುಕ್ರರಿಂದ ಏರ್ಪಡುವಂಥದ್ದು. ಶುಕ್ರನ ಸ್ವಕ್ಷೇತ್ರಗಳಾಗಿರತಕ್ಕಂಥದ್ದು ವೃಷಭ ರಾಶಿ
ತುಲಾ ರಾಶಿ, ಇವೆರಡೂ ಕೂಡ ಅವನ ಸ್ವಕ್ಷೇತ್ರಗಳು. ಇವೆರಡರಲ್ಲಿ ಇದ್ರೇ ಮಾಲವ್ಯ ಯೋಗ. ಅವನ ಋಷಭದಲ್ಲಿರ್ಬೋದು ಅಥವಾ ತುಲಾದಲ್ಲಿರ್ತಕ್ಕಂಥದ್ದು. ಅಥವಾ ಇದೇ ಶುಕ್ರ ಮೀನ ರಾಶಿಯಲ್ಲಿ ಏನಾದರೂ ಇದ್ದರೆ, ಉಚ್ಚ ಸ್ಥಾನದ ಆ ಸ್ಥಳದಲ್ಲಿ ಇದ್ದರೆ ಅಂತಂದರೆ, ಆ ಮನೆಯಲ್ಲಿದ್ದರೆ, ನಾನೀಗ ಅಷ್ಟೇ ಹೇಳಿದೆ ನೋಡಿ, ಮೇಲಿರ್ತಕ್ಕಂತಹ ವೃಷಭ ರಾಶಿಯಲ್ಲಿ 70% ಅಷ್ಟು ತಗೊಳ್ತಾನೆ. ಇನ್ನು ತುಲಾದಲ್ಲಿದ್ದರೆ 80-85% ಈ ಮಾಲವ್ಯ ಯೋಗ ನಿಮ್ಗೆ ಅಪ್ಲೈ ಆಗುತ್ತೆ. ಇದೇ ಶುಕ್ರ ಮೀನ ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇದ್ದರೆ 100% ನೀವು ಈ ಮಾಲವ್ಯ ಯೋಗವನ್ನು ಪಡ್ಕೊಳ್ತೀರಿ. ಏನು ಈ ಮಾಲವ್ಯ ಯೋಗ ಅಂತಂದರೆ, ಅವರಿಗೆ ಧನಯೋಗ, ಶ್ರೀಮಂತಿಕೆಯ ದಿನಗಳು ಅವರ ಬಳಿ ಇರುತ್ತವೆ. ವಾಹನ ಯೋಗ ಅವ್ರಿಗೆ ಇರತಕ್ಕಂಥದ್ದು. ಒಟ್ಟಾರೆ ಐಷಾರಾಮದ ಜೀವನವನ್ನು ಅವರು ಮಾಡುತ್ತಿರುತ್ತಾರೆ ಈ ಮಾಲವ್ಯ ಯೋಗ ಇರುವಂಥವ್ರು. ಈಗ ನೀವು ಜಾತಕವನ್ನು ತೆಗೆದು ಶುಕ್ರ ಎಲ್ಲಿದ್ದಾನೆ ಅಂತ ನೀವು ಚೆಕ್ ಮಾಡ್ಕೋಬೋದು. ಅದರ ಜೊತೆಗೆ ಕೇಂದ್ರಗಳಲ್ಲೋ ತ್ರಿಕೋನಗಳಲ್ಲಿ ಇದ್ರೆ ಅಂತಂದರೆ, ಅದು ಕೇಂದ್ರ ಅಥವಾ ತ್ರಿಕೋನಕ್ಕೆ ಸಂಬಂಧಪಡ್ಕೊಂಡು ನಿಮ್ಮ ಲಗ್ನದಿಂದ ಕೌಂಟ್ ಮಾಡಿಕೊಂಡ್ರೆ, ಲಗ್ನ ನಿಮಗೆ ತಗೊಂಡು 10ನೇ ಮನೆ ಏನಾದರೂ ಆಗಿತ್ತು ಅಂತಂದರೆ 9ನೇ ಮನೆ, ಅದರಲ್ಲಿ ಎಲ್ಲಿಂದ ಎಲ್ಲಿಗೆ ತೆಗೆದುಕೊಂಡ್ರೂ ಕೂಡ 1ನೇ ಮನೆ, 4ನೇ ಮನೆ, 7ನೇ ಮನೆ, 10ನೇ ಮನೆ ಕೇಂದ್ರಗಳೇ. ಆ ಕೇಂದ್ರಗಳು ತುಂಬ ಟಾಪ್ ಅಂತ, ತುಂಬ ಪವರ್ಫುಲ್ ಅಂತಂದರೆ 10ನೇ ಮನೆ. ಅದ್ಭುತವಾಗಿ. ಇನ್ನು ತ್ರಿಕೋನಗಳ ಲೆಕ್ಕ ತಗೊಂಡಾಗ 9ನೇ ಮನೆ ತುಂಬ ಟಾಪ್ ಇರುತ್ತೆ. ಅಲ್ಲಿತ್ತು ಅಂತಂದರೆ 100ಕ್ಕೆ 100 ಆ ಪ್ರತಿಫಲನ ಪಡ್ಕೊ. ಯಾಕೆಂದರೆ ಕೆಲವರು ಹೇಳ್ತಿರ್ತಾರೆ, ಗುರುಗಳು ಹೇಳಿದಾಗ ನನಗೆ ಉಚ್ಚ ಸ್ಥಾನದಲ್ಲಿ ಇದೆಯಲ್ಲ, ನನಗೆ ಯಾಕಿಲ್ಲ ಇದು ಅಂತ ಅಂದುಕೊಂಡ್ರೆ ಬಹುಶಃ ಕಡಿಮೆ ಇರುತ್ತೆ. ಅದೇ ನಿಮ್ಮದೇನಾದರೂ ಕೇಂದ್ರಕ್ಕೆ ಸಂಬಂಧಪಟ್ಟ 10ನೇ ಮನೆ, ಅದರಲ್ಲಿ ವಿತ್ ಉಚ್ಚ ಸ್ಥಾನ ಅಂತಂದರೆ ನೋಡೋಣ ಯಾವ ಕಾರಣಕ್ಕೂ ಕೂಡ ನೀವು ಮಿಸ್ ಇಲ್ಲದೆ ಆ ಒಂದು ಯೋಗವನ್ನು ಪಡೆದುಕೊಂಡಿರ್ತಕ್ಕಂತಹ ಪ್ರತಿಫಲವನ್ನು ನೀವು ತೆಗೆದುಕೊಳ್ಳುತ್ತಾ ಇರ್ತೀರಿ. ಇದು ಮಾಲವ್ಯ ಯೋಗ ಶುಕ್ರರಿಂದ ಪಡೆದುಕೊಳ್ತಕ್ಕಂಥದ್ದು. ಇನ್ನು ಹಂಸಯೋಗ. ಈ ಹಂಸಯೋಗ ಮತ್ತು ಅದ್ಭುತವಾಗಿರುವಂಥದ್ದು. ಏನು ಅಂತಂದರೆ, ಗುರುಗ್ರಹಕ್ಕೆ ಸಂಬಂಧಪಡುವಂಥದ್ದು ಈ ಹಂಸಯೋಗ. ಈಗ ನಾಲೆಡ್ಜ್, ಜ್ಞಾನ, ಇದಕ್ಕೆ ಬೇಕಾಗಿರುವನೇ ಈ ಗುರು ಆಗಿರುತ್ತಾನೆ. ಗುರು ಅವನ ಮನೆಗಳಾಗಿರ್ತಕ್ಕಂಥದ್ದು ಧನಸ್ಸು, ಮೀನ, ಇವೊಂದಾಗಿರ್ತಕ್ಕಂಥ ಉಚ್ಚ ಕ್ಷೇತ್ರ ಕರ್ಕಾಟಕ ರಾಶಿ. ಇಲ್ಲಿ ಏನಾದರೂ ಇದ್ದರೆ ಗುರು ಅವರಿಗೆ ಹಂಸಯೋಗ ಅಂತಿರುತ್ತೆ. ಇಂತಹದ್ರಲ್ಲಿ ಮೇಲಿರ್ತಕ್ಕಂಥದ್ದು ಏನಿದೆಯೋ ರಾಶಿಗಳಲ್ಲೇ ಕೊನೆಯದಾಗಿರ್ತಕ್ಕಂಥ ಮೀನರಾಶಿ ಗುರುವಿನ ಸ್ವಕ್ಷೇತ್ರವೇ. ಇನ್ನೂ ಆ ಒಂದು ಭಾಗ್ಯಕ್ಕೆ ಸಂಬಂಧಪಡ್ತಕ್ಕಂಥದ್ದು ರಾಶಿ ಅಂತ ತೆಗೆದುಕೊಂಡರೆ ಏನಿದೆಯೋ ಅದು ಧನಸ್ಸಾಗಿರುತ್ತೆ. 70-85% ಈ ಎರಡೂ ಕೂಡ ಉಚ್ಚ ಸ್ಥಾನದಲ್ಲಿದ್ದರೆ 100ಕ್ಕೆ 100 ಪ್ರತಿಫಲ ಇರುವಂಥದ್ದೇ. ಅದೇ ಗುರುವಿನ ಜೊತೆಗೇನಾದರೂ ಚಂದ್ರ ಇದ್ದರೆ ಅದನ್ನು ಗಜಕೇಸರಿ ಯೋಗ ಅಂತ ಕರೆದುಬಿಟ್ರು. ಆ ಗಜಕೇಸರಿ ಯೋಗ ಇತ್ತು ಅಂತಂದರೆ ಬಹುಶಃ ನೀವೇನೇನು ಪಡೆದುಕೊಳ್ಬೇಕು ಅಂತಿರ್ತೀರೋ ನೂತನವಾಗಿರತಕ್ಕಂತಹ ಯಾವುದಕ್ಕೆ ನೀವು ಕೈ ಹಾಕಿದ್ರೂ ಸಕ್ಸಸ್ ಕೊಡ್ತಾನೇ ಬರುತ್ತೆ. ಅತ್ಯಂತ ಪ್ರಸಿದ್ಧಿಯನ್ನು ಕೊಡತಕ್ಕಂತಹದ್ದು, ಪಾಪ್ಯುಲಾರಿಟಿಯನ್ನು ಪಡೆದುಕೊಳ್ಳುತ್ತೀರಿ. ಹಂಸಯೋಗ ಏನಾದರೂ ಇತ್ತು ಅಂತಂದರೆ, ಯಾಕೋ ನಮಗೆ ತುಂಬ ದಿನಗಳಿಂದ ನಿಮಗೆ ಒಂದು ಹಪಾಪ ಇರುತ್ತೆ, ನಾನು ಸ್ವಲ್ಪ ಹೆಸರು ಮಾಡಬೇಕು, ಪಾಪ್ಯುಲಾರಿಟಿ ಆಗಬೇಕು, ಹೆಸರು ಗಳಿಸಬೇಕು ಅಂತ ಏನೇನೋ ಆಸೆ ಇರುತ್ತೆ. ಯಾರಿಗಾದರೂ ಈ ಯೋಗಗಳು ಇದಾವ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಬಹುಶಃ ನೀವು ನಮಗೆ ಆ ಯೋಗ ಇಲ್ಲ ಗುರುಗಳು ಏನು ಮಾಡೋದು ಅನ್ನೋದಾದರೆ ನಾನು ಹೇಳಿರ್ತೀನಿ ಈಗಾಗಲೇ. ಗುರು ದತ್ತಾತ್ರೇಯರ ಕ್ಷೇತ್ರಕ್ಕೆ ಹೋಗುವಂಥದ್ದು. ಗುರು ದತ್ತಾತ್ರೇಯ ಕ್ಷೇತ್ರದಲ್ಲಿ ಈ ಗುರು ಸಪ್ತಾಹ ಅಂದರೆ ಗುರುವಾರದಿಂದ ಹಿಡಿದು 7 ದಿನಗಳ ಪರ್ಯಂತ ಒಂದು ಕ್ಷೇತ್ರದಲ್ಲಿ ಉಳಿದುಕೊಂಡಿದ್ದು ಆ ಕ್ಷೇತ್ರ ಸಂಬಂಧಪಟ್ಟಾಗಿರತಕ್ಕಂಥ ಗುರುಚರಿತ್ರೆಯನ್ನು ಓದಿ ಬಂದರೆ ಬಹುಶಃ ಈ ಹಂಸಯೋಗವನ್ನು ಪಡೆದುಕೊಂಡ್ರಿ. ಆಮೇಲೆ ಈ ವೇದಕ್ಕೆ ಸಂಬಂಧಪಡ್ತಕ್ಕಂತಹ ಪುಸ್ತಕಗಳನ್ನು, ಈ ವೇದ ಪಾರಾಯಣ ಪಠನ ಮಾಡ್ತಕ್ಕಂಥವ್ರಿಗೆ ದಾನ ಮಾಡೋದು ಕೂಡ ಆ ಹಂಸಯೋಗವನ್ನು ನಾವು ಪಡೆದುಕೊಂಡ್ವಿ. ಇನ್ನು ಯಾರಿಗಾದರೂ ಬಡವರಿಗೆ ಬಹುಶಃ ಅನ್ನ ಆಹಾರದಲ್ಲಿ ತುಂಬ ಕೊರತೆ ಇರುತ್ತೆ, ಅವರಿಗೆ ನೀವು ಈ 7 ದಿನ ಪರ್ಯಂತ ನಿಮ್ಮ ಶಕ್ತ್ಯಾನುಸಾರ ಏನಾದರೂ ದಾನ ಮಾಡ್ತಾ ಬರ್ತೀನಿ ಅಂತಂದ್ರೆ ಕೂಡ ಈ ಹಂಸಯೋಗವನ್ನು ಪಡೆದುಕೊಂಡ್ಬಿಟ್ರಿ. ಹಾಗೆ ಈ ಹಂಸಯೋಗಕ್ಕೆ ಸಂಬಂಧಪಡ್ತಕ್ಕಂಥದ್ದು ಕಾಂಬಿನೇಷನ್ ವೈಸ್ ನೀವೇನಾದರೂ ಅದನ್ನು ಪಡೆದುಕೊಳ್ಳಬೇಕು ಅಂತಂದರೆ ಲಗ್ನವನ್ನು ಪರೀಕ್ಷೆ ಮಾಡಿಕೊಳ್ಳುತ್ತಾ ಕಾಂಬಿನೇಷನ್ ವೈಸ್ ಈ ಕನಕ ಪುಷ್ಯ ರಾಗವನ್ನು ಯೆಲ್ಲೋ ಸಫೈರ್ ಇಂಡೆಕ್ಸ್ ಫಿಂಗರ್ಗೆ ನೀವು ಧರಿಸ್ತಕ್ಕಂಥದ್ದು, ರೂಬಿ ರೆಡ್ ಕೋರಲ್ ನಿಮ್ಮ ರಿಂಗ್ ಫಿಂಗರ್ಗೆ ಧರಿಸ್ತಕ್ಕಂಥದ್ದು. ಈ ಹಂಸಯೋಗ ನಿಮಗೆ ಅಷ್ಟು ಅದ್ಭುತವಾಗಿ ಅಪ್ಲೈ ಆಗುವಂಥದ್ದು ಪ್ರೀತಿಯ ಬಂಧುಗಳೇ. ಇನ್ನು ರುಚಿಕ ಯೋಗ, ಯಾಕಂದರೆ 5 ಯೋಗಗಳು ಪಂಚ ಮಹಾಪುರುಷ ಯೋಗಗಳಲ್ಲಿ ಇನ್ನು 2 ಉಳ್ಕೊಂಡಿರ್ತಕ್ಕಂಥದ್ದು ರುಚಿಕ ಯೋಗ. ಆ ರುಚಿಕ ಯೋಗ ಅಂತಂದರೆ ಮೇಷ ವೃಶ್ಚಿಕದಲ್ಲಿ ಇರುವಂಥದ್ದು ಕುಜ. ಈ ಮೇಲಿರ್ತಕ್ಕಂತಹ ಮನೆ
ಮತ್ತು ಎರಡನೇದು ಅವನಿಗೆ ಸಂಬಂಧಪಟ್ಟ ಮನೆ ರುಚಕ ಏನಿದೆಯೋ ಇವೆರಡೂ ಕೂಡ ಅಧಿಪತ್ಯ ಕುಜನದ್ದೇ ಆಗಿರುತ್ತೆ. 75% ಮೇಲೆ ಕೆಳಗಡೆ ಬಂದಾಗ 85%. ಇಷ್ಟರ ಮಟ್ಟಿಗೆ ರುಚಕ ಯೋಗವನ್ನು ಪಡ್ಕೊಳ್ತಾ ಇರ್ತೀರಿ. ಇನ್ನು ಇದೇ ಕುಜ ಏನಾದರೂ ಮಕರ ರಾಶಿಯಲ್ಲಿ ಏನಾದರೂ ಉಚ್ಚನಾಗಿದ್ದರೆ 100% ನೀವು ಪಡ್ಕೊಂಡ್ಬಿಟ್ರಿ ಈ ರುಚಕ ಯೋಗವನ್ನು. ಏನು ಈ ರುಚಕ ಯೋಗದಿಂದ ನಮಗೆ ಪ್ರತಿಫಲ ಸಿಗೋದು ಅಂತಂದರೆ ನಿಮ್ಮ ದೇಹ ಗಟ್ಟಿಮುಟ್ಟಾಗಿರೋವಂಥದ್ದು. ಜೊತೆಗೆ ನೀವು ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ನಾಟ್ ಟೆಂಪರವರಿ, ಪರ್ಮನೆಂಟ್ ಸೊಲ್ಯೂಷನ್ಗೋಸ್ಕರ ಹುಡುಕ್ತಿರ್ತೀರಿ ನೀವು. ಪರ್ಮನೆಂಟಾಗಿ ನಮಗೆ ಈ ಕೆಲಸ ಪೂರ್ಣ ಶಾಶ್ವತವಾಗಿರಬೇಕು ಅನ್ನೋ ಅಷ್ಟು ಮನಸ್ಸಿಗೆ ಹಾಕ್ಕೊಂಡು ಮಾಡ್ತಿರ್ತೀರಿ. ಸ್ವಲ್ಪ ಕೋಪವನ್ನು ಹೆಚ್ಚು ಪ್ರದರ್ಶನ ಮಾಡ್ತೀರಿ. ಬಿಟ್ಟರೆ ಇನ್ನು ಉಳಿದಾಗೆ ಈ ರುಚಕ ಯೋಗ ಇರ್ತಕ್ಕಂಥವ್ರು ಭೂಮಿಗಳಿಗೆ ಸಂಬಂಧಪಟ್ಟ ಯಾವುದೇ ಕೆಲಸದಲ್ಲೂ ಕೂಡ ಅತ್ಯಂತ ಸಕ್ಸಸ್ಸನ್ನು ಇವರು ಕಾಣುತ್ತಾ ಬರ್ತಾರೆ, ಈ ರುಚಕ ಯೋಗ ಇರ್ತಕ್ಕಂಥವ್ರು. ಆಮೇಲೆ ಇವರು ಮಾಡಬೇಕಾಗಿದ್ದು ಕೂಡ ಅಷ್ಟೇ. ಪಾಪ ಏನೇನೋ ಗೊತ್ತಿಲ್ಲ, ಬಿಸ್ನೆಸ್ ಏನೇನೋ ಮಾಡ್ತಿರ್ತಾರೆ, ಅದನ್ನು ಪಕ್ಕಕ್ಕೆ ಸರಿಸಬೇಕು. ಈ ಯೋಗ ಇತ್ತು ಅಂತಂದರೆ ನೀವು ಭೂಮಿಗೆ ಸಂಬಂಧಪಟ್ಟ, ಲ್ಯಾಂಡ್ಗೆ ಸಂಬಂಧಪಟ್ಟ, ಸೈಟ್ಗೆ ಸಂಬಂಧಪಟ್ಟ ಈ ತರಹದ ಬಿಸ್ನೆಸ್ಸಲ್ಲಿ ನೀವು ಪಾಪ ಯಾವುದ್ಯಾವುದೋ ಮಾಡಿರ್ತೀರಿ. ಗುರುಗಳೇ, ಮೊನ್ನೆ ಯಾರೋ ಒಬ್ಬರನ್ನ ಕೇಳಿದೆ, ಏನು ಮಾಡ್ತಾ ಇದ್ದೀರಿ ಅಂತ. ಗುರುಗಳೇ, ನಾನೊಂದು ಸಣ್ಣದೊಂದು ಬಟ್ಟೆ ಅಂಗಡಿ ಹಾಕ್ಕೊಂಡಿದ್ದೀನಿ, ಇದಕ್ಕೆ ಮೊದಲು ಅಂತ ಕೇಳಿದ್ರೆ, ಸ್ವಾಮೀಜಿ ನಾನು ಹೇಳಬಾರ್ದು ಆದರೂ ಹೇಳ್ತೀನಿ, 18 ಬಿಸ್ನೆಸ್ ಮಾಡಿದ್ದೀನಿ ಸ್ವಾಮೀಜಿ, 18 ತರಹದ ಬಿಸ್ನೆಸ್ಸು ಎಲ್ಲ ಕೈ ಸುಟ್ಕೊಂಡು ಕೊನೆಗೆ ನಾನು ಈ ಬಿಸ್ನೆಸ್ಗೆ ಬಂದಿದ್ದೀನಿ. ಆಮೇಲೆ ಅವರ ಜಾತಕವನ್ನು ಸ್ವಲ್ಪ ತೆಗೆದು ನೋಡಿದ್ರೆ ನಾನು ಆತನಿಗೆ ಹೇಳಿದೆ, ನೋಡಯ್ಯ ನೀನು ಇದನ್ನು ಮತ್ತೆ ಕೂಡ ಬಾಗ್ಲಾಗ್ತೀಯಾ, ಪಕ್ಕಕ್ಕಿಟ್ಟು ನಾನು ಹೇಳಿದ ಕೆಲಸ ಮಾಡು. ಯಾಕಂದರೆ ಇದೊಂದು ಸೈನ್ಸು. ನಿನ್ನ ಬ್ಲಡ್ ಏನು ತೋರಿಸುತ್ತೋ ಆ ಬ್ಲಡ್ ಗ್ರೂಪ್ ಸಂಬಂಧಪಟ್ಟದ್ದು ಏನಾದರೂ ಕಾಯಿಲೆ ಇತ್ತು ಅಂತಂದರೆ ನಿನಗೆ ರಿಪೋರ್ಟ್ ತೋರಿಸ್ತಾ ಇರೋದು ನೀನು ಇದನ್ನು ಮಾಡು ಅಂತ. ಯಾವಾಗ ನಮಗೆ ಪ್ಲೇಟ್ಲೆಟ್ಸ್ ಕಡಿಮೆ ಆಗಿದೆ ಅಂತ ಗೊತ್ತಾಗೋದಿಲ್ಲ ಅಂದರೆ ನಿಮಗೆ ರಕ್ತ ಪರೀಕ್ಷೆ ಮಾಡಿದಾಗ, ಬ್ಲಡ್ ಚೆಕ್ ಮಾಡಿದಾಗ ಅದನ್ನು ಹೆಚ್ಚಿಸಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಮೆಡಿಸಿನ್ ಇದೆ, ಬೇರೆ ಯಾವುದೋ ತೊಗೊಳಂಗಿಲ್ಲ. ನಿನಗೆ ದೇವರು ಒಂದು ಪ್ರತಿಯೊಬ್ಬರಿಗೂ ಬರೆದು ಕೊಟ್ಟಲೆ ಕಲಿಸಿರ್ತಾನೆ, ಒಂದೊಂದು ಉದ್ಯೋಗವನ್ನು, ಒಂದೊಂದು ಬಿಸ್ನೆಸ್ಸನ್ನು ಮಾಡಿಕೊಳ್ಳಿ ಅಂತ. ಅದನ್ನು ಕಂಡುಹಿಡಿಯೋದೇ ಈ ಜಾತಕ ಆಗಿರುತ್ತೆ ಪ್ರೀತಿಯ ಬಂಧುಗಳೇ. ಆತನಿಗೆ ಆವಾಗ ನಾನು ತಿಳಿಸಿದೆ, ನೀನು ರಿಯಲ್ ಎಸ್ಟೇಟ್ ಮಾಡು, ಉದ್ಧಾರ ಆಗ್ತೀಯ. ಅದೊಂದು ಮಾಡಿಲ್ಲ ಆತ. ಇದನ್ನು ಮಾಡು ಅಂತ ನಾನು ತಿಳಿಸಿಕೊಟ್ಟಾಗ ಆತನ ಖುಷಿ ಆಯಿತು. ಮಾಡ್ತೀನಿ ಗುರುಗಳೇ ಅಂತಂದ್ರೆ, ಯಾಕೋ ಮನಸ್ಸಲ್ಲಿತ್ತು, ಆದರೆ ಅದಕ್ಕೆ ಸ್ವಲ್ಪ ಹೆಚ್ಚಿಗೆ ಬಂಡವಾಳ ಬೇಕಲ್ಲ ಗುರುಗಳೇ. ಆಮೇಲೆ ಅದನ್ನು ಮಾಡೋಕ್ಕಾಗತ್ತಾ, ನೀನು ಬಂಡವಾಳ ಪಕ್ಕಕ್ಕಿಡು, ಮಾಡ್ತೀನಿ ಅಂತ ಮನಸ್ಸಿಡು. ಬಹುಶಃ ನಾನು ಗುರುಗಳು ಹೇಳಿದಾಗ ಈ ಬಿಸ್ನೆಸ್ ಮಾಡ್ತೀನಿ ಅಂತೇಳಿ ಒಂದು ದಿವಸ ಆತನಿಗೆ ಹೇಳಿದ ಒಂದು ಕ್ಷೇತ್ರ ಇತ್ತು. ಈ ನವಪಾಷಾಣದಿಂದ ಆಗಿರತಕ್ಕಂಥ ಮೂರ್ತಿ ಏನಿದೆಯೋ ಈ ಮೂರ್ತಿಯ ದರ್ಶನ ಮೊದಲು ಮಾಡಿಕೊಳ್ತಾ ನೀನು ಪ್ರಧಾನವಾಗಿ ಪಳಿನಿಗೆ ಹೋಗಿ ಒಂದು ಸಲ ಅಲ್ಲಿ ಧ್ಯಾನ ಮಾಡಿ ಬಾ, ಆ ನಂತರ ಪ್ರಾರಂಭ ಮಾಡು ಅಂದ್ರೆ ನಿನಗೆ ಗೊತ್ತಿಲ್ಲದಾಗ ಸ್ನೇಹಿತರು ಪರಿಚಯ ಆಗ್ತಾರೆ. ಆ ನಂತರ ಅಲ್ಲಿಂದ ಅವ್ರು ಮಾಡ್ತಾರೆ ಬಿಸ್ನೆಸ್ ನಿನಗೆ ಗೊತ್ತಾಗುತ್ತೆ. ಅವ್ರ ಜೊತೆಯಲ್ಲಿ ಮುಂದುವರಿ ನೀನು ಆ ಬಿಸ್ನೆಸ್ಸಲ್ಲಿ ಸಕ್ಸಸ್ ಕಂಡುಕೊಳ್ತೀಯ. ಈ 18 ಬಿಸ್ನೆಸ್ಸಲ್ಲಿ ಎಷ್ಟು ಲಾಸ್ ಮಾಡ್ಕೊಂಡು ಎಷ್ಟು ವರ್ಷ ಕಳೆದಿದೆಯೋ 1 ವರ್ಷ ಈ 18 ವರ್ಷಕ್ಕೆ ಸಮ ಆಗುತ್ತೆ ನೀನು ಈ ಕೆಲಸ ಮಾಡು ಅಂತ ನಾನು ಹೇಳಿದೆ. ಈಗ ಅವನಿಗೆ ಆತನಿಗೆ ಮುಂದುವರೆದು ಇನ್ನೂ ಕೂಡ ಈ ಬಟ್ಟೆ ಅಂಗಡಿ ಇಟ್ಕೊಂಡಿದ್ದಾನೆ. ಆದರೂ ಕೂಡ ಪಳಿನಿಗೆ ಹೋಗಿ ಬಂದು ಮನಸ್ಸು ಉಲ್ಲಾಸವಾಗಿ ಅವರ ಮಿತ್ರರ ಜೊತೆಗೆ ಒಂದಷ್ಟು ದಿನಗಳ ಪರ್ಯಂತ ಆತ ನಡೀತಿದ್ದಾನೆ. ಒಟ್ಟಾರೆಯಾಗಿ ಯೋಗಗಳು ನಮಗೇನು ತಂದು ಕೊಡ್ತವೆ ಅಂತಂದರೆ, ನಿಮಗಿರ್ತಕ್ಕಂಥ ಯಾವ ಕೆಲಸವನ್ನು ಮಾಡಬೇಕು ಅದನ್ನು ತಿಳಿಸ್ಕೊಡ್ತಾ ಬರುತ್ತೆ ಪ್ರೀತಿಯ ಬಂಧುಗಳೇ. ಇನ್ನು ಶಶಯೋಗ ಅಂತ ಏನಿದೆಯೋ ಅದು ಶನಿಗೆ ಸಂಬಂಧಪಡ್ತಕ್ಕಂಥ ದೀರ್ಘ ಆಯುಷ್ಯ ನಮಗಿದೆಯಾ ಅನ್ನೋದರಿಂದ ಹೇಳೋದು ತಿಳಿಸ್ತಾ ಬರುತ್ತೆ. ದೀರ್ಘವಾಗಿರ್ತಕ್ಕಂಥದ್ದು ವಾಹನ ಯೋಗ ಆಗಿರ್ಬೋದು, ಧನ ಯೋಗ ಆಗಿರ್ಬೋದು, ಕೀರ್ತಿ ತಂದುಕೊಡೋದಾಗಿರ್ಬೋದು, ಹೆಸರು ಮಾಡೋದಾಗಿರಬಹುದು, ನಿಮಗೆ ವಿಜಯ ತಂದುಕೊಡೋದಾಗಿರ್ಬೋದು. ಈ ಯೋಗಗಳಿದ್ದರೆ ಮಾತ್ರ ನಿಮಗೆ ನಿಮ್ಮನ್ನು ಹುಡುಕಿ ಬರ್ತವೆ. ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಸಕ್ಸಸ್ ಅನ್ನೋದು ನಿಮ್ಮನ್ನು ಹುಡುಕಿ ಬರುತ್ತೆ. ಈ ಶಶಯೋಗವು ಅಷ್ಟೇ ಮಕರ ರಾಶಿ ಕುಂಭರಾಶಿಗೆ ಅಧಿಪತಿ ಆಗಿರ್ತಕ್ಕಂಥವನು ಈ ಶನೈಶ್ಚರ ತುಲಾ ರಾಶಿಯಲ್ಲಿದ್ದರೆ ಮಾತ್ರ ಉಚ್ಚ ಸ್ಥಾನದಲ್ಲಿ ಅತ್ಯಂತ ಅದ್ಭುತ. ಅದರಲ್ಲೂ ಕೇಂದ್ರ ಆಯಿತು ಅಂತಂದರೆ, ತ್ರಿಕೋನದಲ್ಲಿ ಏನಾದರೂ 9ನೇ ಮನೆ ಆಯಿತು ಅಂತಂದರೆ ನೀವು ಸಕ್ಸಸ್. ಯಾಕಂದರೆ ಕರ್ಮಾಧಿಪತಿ ಈತ, ಜಡ್ಜ್ ಈತ ಏನು ಮಾಡ್ತಾನೆ ಅಂತಂದರೆ ನಿಮ್ಮನ್ನು ನ್ಯಾಯದ ದಾರಿಯಲ್ಲಿ ಕಳಿಸಿಕೊಡುತ್ತಾನೆ. ನಿಮ್ಮನ್ನು ಎಷ್ಟು ಡಿಸೈನ್ ಮಾಡ್ತಾನೆ ಅಂತಂದರೆ, ನಿಮಗೆ ಮಾನ ಅವಮಾನಗಳು ಆದರೂ ಕೂಡ ಸಕ್ಸಸ್ಸಿನ ದಾರಿಯಲ್ಲಿ ಕರೆದುಕೊಂಡೋಗಿ ಎಲ್ಲರೂ ಕೂಡ ಆಶ್ಚರ್ಯ ಪಡಬೇಕು. ಆ ಒಂದು ಲೆವೆಲಿಗೆ ಕರೆದುಕೊಂಡೋದು ಯಾರು ಅಂತಂದರೆ ಶನೈಶ್ಚರನಾಗಿರ್ತಾನೆ. ಈ 5 ಯೋಗಗಳು ಇದೆಯಾ ಅಂತ ನೀವು ಒಮ್ಮೆ ಪರೀಕ್ಷೆ ಮಾಡಿಕೊಳ್ತಕ್ಕಂಥದ್ದು. ಅದರ ಹಾಗೇ ನಡೆದರೆ ನಮ್ಗೆ ಗೊತ್ತಾಗ್ತಾ ಬರುತ್ತೆ ಪ್ರೀತಿಯ ಬಂಧುಗಳೇ. ಈ ಯೋಗಗಳು ಅಂತಕ್ಕಂತಹದ್ದು ನಾನು ಹೇಳಿದೆ ನಿಮಗೆ, ಆ 27 ಯೋಗಗಳಿದ್ದಾವೆ ಅಂತಕ್ಕಂಥದ್ದು. ಅದರಲ್ಲಿ ಈ ದಗ್ಧ ಯೋಗ, ಆನಂತರ ಗಂಡ ಯೋಗ, ಅತಿಗಂಡ ಯೋಗ, ಇವುಗಳು ಸ್ವಲ್ಪ ವ್ಯತಿಪಾತ ಯೋಗ, ವ್ಯಾಘಾತ ಯೋಗ, ಇವುಗಳು ಸ್ವಲ್ಪ ನಮಗೆ ತೊಂದರೆ ಮಾಡ್ತಕ್ಕಂಥದ್ದು. ಈ ಯೋಗಗಳಲ್ಲಿ ಪ್ರಯಾಣ ಕೂಡ ಮಾಡಬಾರದು ಅಂತ ಹೇಳ್ತಾನೆ. ಅದಕ್ಕೆ ಬಹುಶಃ ಹಾಗೇನಾದರೂ ಆದರೆ
ಈ ನಮ್ಮ ತುಲಾಭಾರ ಅಂತ ಮಾಡಿ ಎಲ್ಲಾದರೂ ಕೂಡ ಅನ್ನದಾನ ಮಾಡುವಾಗ ಈ ಉಪ್ಪು, ತರಕಾರಿಗಳು, ದವಸ ಧಾನ್ಯಗಳು ಇವುಗಳನ್ನು ಈ ಹಿರಿಯರು ಸುಮ್ಮನೆ ಮಾಡಲಿಲ್ಲ. ಇವೆಲ್ಲವೂ ಕೂಡ ಏನೋ ಬಿಡೋ ಅವ್ರಿಗೋಸ್ಕರ ಮಾಡ್ತಾರೆ ಅಂತ ಹೇಳ್ತಾರೆ. ಅದು ಯಾವುದೂ ಅಲ್ಲ. ನೀವು 100ಕ್ಕೆ 100 ನಮ್ಮ ಹಿರಿಯರು ಸುಮ್ಮನೆ ಹಾಗೆ ರ್ಯಾಂಡಮಾಗಿ ಮಾಡಿದ್ದಾರೆ ಅಂತ ನಾವು ತಿಳ್ಕೊಂಡಿರ್ತೀವಿ. ಪೂರ್ಣ ಅರ್ಥ ಸತ್ಯಾಂಶ ಇಟ್ಟು ಮಾಡಿರುತ್ತಾರೆ. ನಿಮಗೆ ಇಷ್ಟೆಲ್ಲ ಉಪದೇಶ ಮಾಡೋಕ್ಕೆ ಬರಲ್ವಲ್ಲ, ಅದಕ್ಕೆ ಒಂದು ಲೈನಾಗಿ ಇಟ್ಬಿಟ್ರು ಅವರು, ಇಷ್ಟು ಮಾಡು ಅಂತ. ಎಷ್ಟು ಪೂರ್ಣವಾಗಿ ಅವರು ಸಂಶೋಧನೆ ಮಾಡಿ ಒಂದು ಲೈನಿಗೆ ಮಾಡಿಬಿಟ್ರು. ಈಗ ನೋಡಿ, ಹಿರಿಯರು ಹೇಳ್ತಾರೆ ಕಾಶಿಗೆ ಹೋದವರು ರಾಮೇಶ್ವರ ಹೋಗಬೇಕು ಅಂತ. ಯಾಕೆ ಅಂತ ನೀವು ಕೇಳಿದರೆ ಅವ್ರು ಹೇಳದೇ ಇರ್ಬೋದು. ಸತ್ಯಾಂಶ ಮಾತ್ರ ನೀವು ಬೈ ಬರ್ತ್ ರಾಜಯೋಗ ತಂದುಕೊಂಡಿಲ್ಲ ಅಂತಂದರೆ 100ಕ್ಕೆ 100 ಆ 2 ಕ್ಷೇತ್ರಗಳ ದರ್ಶನ ಮಾಡಿದವರು ರಾಜಯೋಗ ನಿಮಗೆ ಅಪ್ಲೈ ಆಗುತ್ತೆ. ರಾಜಯೋಗ ನೀವು ಪಡೆದುಕೊಂಡ್ರಿ. ಹಾಗೆ ಈ ಯೋಗಗಳು ಇಲ್ಲದವರು ಉಪ್ಪನ್ನು, ತರಕಾರಿಗಳನ್ನು, ನಿಮ್ಮ ಶಕ್ತ್ಯಾನುಸಾರ ದವಸ ಧಾನ್ಯಗಳನ್ನು ಅನ್ನದಾನ ಆಗುವಂಥ ಕ್ಷೇತ್ರಕ್ಕೆ ಕೊಡ್ತಾ ಬಂದರೆ ವರ್ಷಕ್ಕೆ 1 ಸಲ ಆದರೂ ನಾವೊಂದು ಲೈಸೆನ್ಸ್ ರಿನ್ಯೂವಲ್ ಮಾಡಿಕೊಂಡಾಗೆ ಪ್ರೀತಿ ಬಂಧುಗಳೇ ಅಂಥ ಯೋಗಗಳನ್ನ ನೀವು ಪಡ್ಕೊಳ್ತೀರಿ. ಗುರುಜಿ, ಕಳೆದ ವರ್ಷ 2025 ನೋಡೋದಾದ್ರೆ ಏನೆಲ್ಲ ನೋಡಬಾರ್ದಿತ್ತು ಅವಘಡಗಳು ಎಲ್ಲವನ್ನ ನಾವು ನೋಡ್ಬಿಟ್ವಿ. ಸೊ ನಾವು ನಮ್ಮ ಜಾತಕದ ಮೂಲಕ ಇಂಥ ಯೋಗಗಳನ್ನ ತಿಳ್ಕೊಂಡ್ರೆ ಬಹುಶಃ ನಮ್ಮ ಅಭಿವೃದ್ಧಿ ಆಗಿರಬಹುದು, ಆಯುಷ್ ಆಗಿರಬಹುದು, ಆರೋಗ್ಯ ಪ್ರತಿಯೊಂದನ್ನ ಕೂಡ ಸರಳವಾಗಿ ನಾವು ಜೀವನಕ್ಕೆ ಅಳವಡಿಸ್ಕೊಳ್ಬಿಡಬಹುದು ಅನ್ನೋದನ್ನ ಬಹಳ ಸರಳವಾಗಿ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀರಿ. ಈ ಎಲ್ಲ ವಿಶೇಷ ಮಾಹಿತಿಗಾಗಿ ಧನ್ಯವಾದಗಳು ತಮಗೆ. ಹರೇ ಶ್ರೀನಿವಾಸ. ವೀಕ್ಷಕರ, ಯೋಗಗಳು ಯಾರಿಗೆ ಬೇಡ ಹೇಳಿ? ಸೊ ಮಕ್ಕಳನ್ನೇನಾದರೂ ಕೇಳಿದ್ರೆ ಹೇಗೆ ಈ ಥರ ಕೈ ಎತ್ತರೋ, ಸೊ ಹಾಗೆ ನಾವೆಲ್ಲರೂ ಕೂಡ ಯಾರಿಗೆ ಯೋಗ ಬೇಕು ಅಂತ ಕೇಳಿದ್ರೆ ಬಹುಶಃ 100ಕ್ಕೆ 100ರಷ್ಟು ಜನರು ಕೂಡ ಹೇಳ್ತಾರೆ ನನಗೆ ಯೋಗ ಬೇಕು ಅಂತ ಹೇಳಿ. ಆದರೆ ದೊಡ್ಡವರನ್ನ ನೋಡಿ ಒಂದಷ್ಟು ನಾವು ಅನ್ಕೋಬಹುದು, ಅವನಿಗೆ ರಾಜಯೋಗ ಇದೆ, ಅವನಿಗೆ ಗಜಕೇಸರಿ ಯೋಗ ಇದೆ ಅಂತ. ಆದರೆ ಯೋಗಗಳು ನಮಗೂ ಕೂಡ ಇರುತ್ತೆ. ಅದನ್ನು ಹೇಗೆ ತಿಳ್ಕೊಳ್ಬೇಕು, ಯೋಗ ಇಲ್ಲ ಅಂದರೆ ಏನೆಲ್ಲ ಮಾಡಬೇಕು, ಪರಿಹಾರಗಳನ್ನು ಗುರುಜಿಯವರು ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇದನ್ನು ನೀವು ಕೂಡ ತಪ್ಪದೇ ಪಾಲಿಸಿ, ಅದ್ರ ಜೊತೆಗೆ ತಮ್ಮ ಜೀವನಕ್ಕೂ ಕೂಡ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ವಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.